ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಭಾರತದ ಸಾವಿರಾರು ಕ್ಲಾಸ್ರೂಮ್ಗಳಲ್ಲಿ, ಅದರಲ್ಲೂ ಕಾಮರ್ಸ್ ವಿದ್ಯಾರ್ಥಿಗಳ ನಡುವೆ ಒಂದು ರೀತಿಯ ಮೌನವಾದ ಸಮರ್ಪಣೆ ಇರುತ್ತೆ ಅಲ್ವಾ? ಯಾವುದೇ ಆಡಂಬರ ಇರಲ್ಲ, ಬರೀ ಪುಸ್ತಕಗಳಲ್ಲಿ ಮುಳುಗಿ ತಮ್ಮ ಫ್ಯಾಮಿಲಿಗೆ ಒಂದು ಸ್ಥಿರವಾದ ಭವಿಷ್ಯ ಕಟ್ಕೊಡ್ಬೇಕು ಅನ್ನೋ ಒಂದು ದೊಡ್ಡ ಕನಸು. ಈ ಒಂದು ವಿವರಣೆ ಆ ಒಂದು ಮಹತ್ವಾಕಾಂಕ್ಷೆಗೆ ದಾರಿ ತೋರಿಸೋ ಒಂದು ಪ್ರಯತ್ನ ಅಷ್ಟೇ. ಸ್ಥಿರತೆ, ಆಹಾ, ಈ ಒಂದು ಪದದಲ್ಲಿ ಎಷ್ಟೊಂದು ಅರ್ಥ ಇದೆ ಅಲ್ವಾ? ಇದರ ಹಿಂದೆ ಅಪ್ಪ ಅಮ್ಮನ ನಿರೀಕ್ಷೆ, ಸಮಾಜದ ಒತ್ತಡ ಮತ್ತೆ ನಮ್ದೇ ಆದ ಕನಸುಗಳ ಭಾರ ಎಲ್ಲವೂ ಇದೆ. ಒಂದು ಸೇಫ್ ಆದ ಕಿರಿಯರ್ ಕಡೆಗೆ ಇಡೋ ಪ್ರತಿಯೊಂದು ಹೆಜ್ಜೆಯಲ್ಲೂ ಈ ಜವಾಬ್ದಾರಿ ಅರಿವು ಇದ್ದೇ ಇರುತ್ತೆ. ಬಹುಶಃ ಈ ಫೀಲಿಂಗ್ ನಮ್ಮೆಲ್ಲರಿಗೂ ತುಂಬಾನೇ ಪರಿಚಿತ. ಹೌದು, ಇದು ನಮ್ಗೆಲ್ಲರಿಗೂ ಗೊತ್ತಿರೋ ಒಂದು ಜವಾಬ್ದಾರಿ. ಚೆನ್ನಾಗಿ ಓದ್ಬೇಕು, ಒಂದು ಒಳ್ಳೆ ಕೆಲಸಕ್ಕೆ ಸೇರ್ಬೇಕು, ಆಮೇಲೆ ಕುಟುಂಬವನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆ. ಇದರಲ್ಲಿ ತಪ್ಪೇನಿಲ್ಲ. ನಿಜ ಹೇಳ್ಬೇಕಂದ್ರೆ ನಮ್ಮ ಸಮಾಜದ, ನಮ್ಮ ಸಂಸ್ಕೃತಿಯ ಅಡಿಪಾಯವೇ ಇದು. ಆದ್ರೆ ನಾವು ಒಂದು ವಿಷಯವನ್ನ ಒಪ್ಕೊಳ್ಳೇಬೇಕು. ಕಾಲ ಬದಲಾಗಿದೆ. ಬ್ಯಾಂಕಿಂಗ್, ಫೈನಾನ್ಸ್ ಮತ್ತು ಇನ್ಶೂರೆನ್ಸ್ ಅಂದ್ರೆ ನಾವು ಕರೆಯೋ BFSI ಕ್ಷೇತ್ರ ಇವತ್ತು ಡಿಜಿಟಲ್ ಕ್ರಾಂತಿಯಿಂದಾಗಿ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ಫಿನ್ಟೆಕ್, ಆಟೋಮೇಷನ್ ಇವುಗಳಿಂದಾಗಿ ಹಿಂದೆ ಇದ್ದ ದಾರಿಗಳು ಈಗ ಸಾಕಾಗೋದಿಲ್ಲ. ಈ ಹೊಸ ರಿಯಾಲಿಟಿಯನ್ನ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಸರಿ, ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತ ನೋಡೋಣ. ಕಾಂಪಿಟೇಷನ್ ಹಿಂದಿಂದಿಗಿಂತಲೂ ಜಾಸ್ತಿಯಾಗಿದೆ. ಜೂನಿಯರ್ ಲೆವೆಲ್ ಕೆಲಸಗಳ ಸ್ವರೂಪವೇ ಬದಲಾಗ್ತಿದೆ. ಇವತ್ತು ಕಂಪನಿಗಳು ಕೇವಲ ಡಿಗ್ರಿ ಸರ್ಟಿಫಿಕೇಟ್ ನೋಡ್ತಾ ಇಲ್ಲ, ಬದಲಿಗೆ ಮೊದಲನೇ ದಿನದಿಂದಾನೇ ಕೆಲಸ ಶುರು ಮಾಡೋಕೆ ರೆಡಿ ಇರೋ ಪ್ರೊಫೆಷನಲ್ಸ್ಗಳನ್ನ ಹುಡುಕ್ತಾ ಇದ್ದಾರೆ. ಇದರ ಜೊತೆಗೆ ಜೀವನ ನಡೆಸೋ ಖರ್ಚು ಕೂಡ ದಿನೇ ದಿನೇ ಜಾಸ್ತಿ ಆಗ್ತಿದೆ. ಇದು ಇವತ್ತಿನ ಕಠೋರ ಸತ್ಯ. ಇಲ್ಲಿ ಒಂದು ತುಂಬಾನೇ ಮುಖ್ಯವಾದ ವಿಷಯವನ್ನ ಸ್ಪಷ್ಟಪಡಿಸಬೇಕು ಅಂತ ಅನ್ಸುತ್ತೆ. ಯಾರೂ ಕೂಡ ತಪ್ಪು ಫೀಲ್ಡ್ ಆಯ್ಕೆ ಮಾಡಿಕೊಂಡಿಲ್ಲ, ಆ ಬಗ್ಗೆ ಯಾವುದೇ ಚಿಂತೆ ಬೇಡ. ನಿಜ ಅಂದ್ರೆ ಕ್ಷೇತ್ರವೇ ನಮ್ಮ ಕಣ್ಣು ಮುಂದೆ ವಿಕಸನಗೊಂಡಿದೆ. ಈ ಒಂದು ಸತ್ಯವನ್ನ ನಾವು ಅರ್ಥ ಮಾಡಿಕೊಂಡ್ರೆ ಸಾಕು, ನಮ್ಮ ದೃಷ್ಟಿಕೋನವೇ ಬದಲಾಗತ್ತೆ. ಸಮಸ್ಯೆ ನಮ್ಮ ಆಯ್ಕೆಯಲ್ಲಿಲ್ಲ, ಬದಲಾದ ಪರಿಸ್ಥಿತಿಗೆ ನಾವು ಹೇಗೆ ಹೊಂದಿಕೊಳ್ತೀವಿ ಅನ್ನೋದ್ರಲ್ಲಿದೆ. ಹಾಗಿದ್ರೆ ಈ ಹೊಸ BFSI ಕ್ಷೇತ್ರಕ್ಕೆ ಬೇಕಾಗಿರೋದೇನು? ಉತ್ತರ ತುಂಬಾ ಸರಳವಾಗಿದೆ. ಪ್ರೊಫೆಷನಲ್ ಮೈಂಡ್ಸೆಟ್. ಅಂದ್ರೆ ಕೇವಲ ಪುಸ್ತಕದ ಜ್ಞಾನ ಅಷ್ಟೇ ಅಲ್ಲ, ಕೆಲಸ ಮಾಡೋ ಜಾಗದಲ್ಲಿ ಬೇಕಾಗುವ ಪ್ರಬುದ್ಧತೆ, ಯೋಚನೆ ಮಾಡೋ ರೀತಿ ಮತ್ತು ಜವಾಬ್ದಾರಿಯಿಂದ ನಡೆದುಕೊಳ್ಳೋದು. ಇದು ತುಂಬಾನೇ ಮುಖ್ಯ. ಹಿಂದೆ ಹೇಗಿತ್ತು ಅಂದ್ರೆ ಪರೀಕ್ಷೆಗೋಸ್ಕರ ಬಾಯ್ಪಾಠ ಮಾಡೋದು, ಡಿಗ್ರಿಗಳನ್ನ ಗಳಿಸೋದು, ಇದಕ್ಕೆ ತುಂಬಾ ಪ್ರಾಮುಖ್ಯತೆ ಇತ್ತು. ಆದ್ರೆ ಈಗ ಜವಾಬ್ದಾರಿಯುತವಾಗಿ ಯೋಚನೆ ಮಾಡೋದು, ಅನಲೈಸ್ ಮಾಡೋದು ಮತ್ತೆ ಕಲ್ತಿದ್ದನ್ನ ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡೋದು, ಇದಕ್ಕೆ ಅತಿ ಹೆಚ್ಚು ಬೆಲೆ ಇದೆ. ಇದು ಕೇವಲ ಜ್ಞಾನದಿಂದ ವಿವೇಕದ ಕಡೆಗೆ ಮಾಡೋ ಒಂದು ದೊಡ್ಡ ಪ್ರಯಾಣ ಇದ್ದಾಗೆ. ಈ ಸ್ಲೈಡ್ನಲ್ಲಿರೋ ಮಾತು ತುಂಬಾ ಆಳವಾತು ನೋಡಿ. BFSI ಕ್ಷೇತ್ರ ಬರೀ ಬಾಯ್ಪಾಠಕ್ಕೆ ಬೆಲೆ ಕೊಡಲ್ಲ, ಅದು ಗೌರವಿಸೋದು, ಯೋಚನೆ ಮಾಡೋ, ವಿಶ್ಲೇಷಣೆ ಮಾಡೋ ಮತ್ತು ಜವಾಬ್ದಾರಿಯಿಂದ ಕೆಲಸ ಮಾಡೋ ವೃತ್ತಿಪರರನ್ನ. ಇಲ್ಲಿ ನಂಬಿಕೆ ಮತ್ತೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋ ಸಾಮರ್ಥ್ಯ, ಅದೇ ಯಶಸ್ಸಿನ ನಿಜವಾದ ಅಡಿಪಾಯ. ಹಾಗಾದ್ರೆ ಕಂಪನಿಗಳು ನಿಜವಾಗ್ಲೂ ಹುಡುಕ್ತಾ ಇರೋದು ಏನನ್ನ? ಹಣಕಾಸಿನ ನಿರ್ಧಾರಗಳ ಹಿಂದಿನ ಲಾಜಿಕ್ ಅರ್ಥ ಮಾಡ್ಕೊಳ್ಳೋದು, ಕ್ಲೈಂಟ್ಸ್ ಜೊತೆ ಸ್ಪಷ್ಟವಾಗಿ ಮತ್ತು ನಂಬಿಕೆಯಿಂದ ಮಾತಾಡೋದು, ರೂಲ್ಸ್ ಮತ್ತು ಎಥಿಕ್ಸ್ನ ಚಾಚೂ ತಪ್ಪದೆ ಪಾಲಿಸೋದು ಮತ್ತು ಒತ್ತಡದ ಸಂದರ್ಭಗಳನ್ನ ಪ್ರಬುದ್ಧತೆಯಿಂದ ನಿಭಾಯಿಸೋದು. ಈ ಗುಣಗಳೇ ಒಬ್ಬ ಕ್ಯಾಂಡಿಡೇಟ್ನ ಬೇರೆ ಯಾರಿಂದ ವಿಭಿನ್ನವಾಗಿ ಕಾಣುವಂತೆ ಮಾಡುತ್ತೆ. ಓಕೆ, ಈ ಎಲ್ಲಾ ಸ್ಕಿಲ್ಸ್ಗಳನ್ನ ಬೆಳೆಸ್ಕೊಳ್ಳೋಕೆ ಒಂದು ಸ್ಪಷ್ಟವಾದ, ವ್ಯವಸ್ಥಿತವಾದ ಪ್ಲಾನ್ ಬೇಕಲ್ವಾ? ಅದನ್ನೇ ನಾವು ರೆಡಿ ಆಗೋಕೆ ಒಂದು ಬ್ಲೂ ಪ್ರಿಂಟ್ ಅಂತ ಕರೆಯೋದು. ಇದು ಕೇವಲ ಮತ್ತೊಂದು ಕೋರ್ಸ್ ಅಲ್ಲ, ಇದು ಒಂದು ಸ್ಥಿರವಾದ ಕೆರಿಯರ್ ಕಟ್ಕೊಳ್ಳೋಕೆ ಬೇಕಾದ ಒಂದು ಮಾರ್ಗಸೂಚಿ. ಈ ಪ್ರೋಗ್ರಾಂನ ಉದ್ದೇಶ ತುಂಬಾ ಸ್ಪಷ್ಟವಾಗಿದೆ. ಇದು ಪರೀಕ್ಷೆಯಲ್ಲಿ ಮಾರ್ಕ್ಸ್ ತೆಗಿಲಿಕ್ಕೆ ಬೇಕಾದ ಥಿಯರಿ ಅಲ್ಲ, ಇದು ಕೆಲಸದ ಜಾಗದಲ್ಲಿ ಯಶಸ್ವಿಯಾಗೋಕ್ ಬೇಕಾದ ಪ್ರಾಕ್ಟಿಕಲ್ ಅಭ್ಯಾಸ. ಇಲ್ಲಿ ರಿಯಲ್ ವರ್ಲ್ಡ್ ಸ್ಕಿಲ್ಸ್ಗೆ ಮೊದಲ ಆದ್ಯತೆ. ಹಾಗಾದ್ರೆ ಈ ಪ್ರೋಗ್ರಾಂ ಯಾಕೆ ಬೇರೆ ಎಲ್ಲದಕ್ಕಿಂತ ವಿಭಿನ್ನ? ಯಾಕಂದ್ರೆ ಇದು ನಿಜವಾದ BFSI ವರ್ಕ್ಫ್ಲೋಗಳ ಆಧಾರದ ಮೇಲೆ ಡಿಸೈನ್ ಮಾಡಲಾಗಿದೆ. ಇದು ಕೇವಲ ಕೆಲಸ ಸಿಗೋದ್ರ ಬಗ್ಗೆ ಮಾತ್ರ ಅಲ್ಲ, ಜವಾಬ್ದಾರಿಯ ಬಗ್ಗೆನೂ ಗಮನ ಕೊಡುತ್ತೆ. ಕಾಂಪ್ಲೆಕ್ಸ್ ವಿಷಯಗಳಿಗೆ ಹೋಗೋ ಮೊದಲು ಆತ್ಮವಿಶ್ವಾಸವನ್ನ ಬೆಳೆಸುತ್ತೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಭಾರತೀಯ ಮಾರುಕಟ್ಟೆ ರಿಯಾಲಿಟಿಗೆ ತಕ್ಕ ಹಾಗೆ ಇದೆ. ಆತ್ಮವಿಶ್ವಾಸ ಅನ್ನೋದು ಒಂದೇ ದಿನದಾಗಿ ಬರುವಂಥದ್ದಲ್ಲ, ಅದನ್ನ ಹಂತ ಹಂತವಾಗಿ ನಿಧಾನವಾಗಿ ಕಟ್ಟಬೇಕು. ಈಗ ನಾವು ನೋಡ್ಬರುವ ವಿಭಾಗ ಆ ವೃತ್ತಿಪರ ಆತ್ಮವಿಶ್ವಾಸವನ್ನ ಗಳಿಸೋ ಒಂದು ಸ್ಪಷ್ಟವಾದ ಮತ್ತು ಸಿಸ್ಟಮ್ಯಾಟಿಕ್ ಆದ ಪ್ರಯಾಣವನ್ನ ವಿವರಿಸುತ್ತೆ. ಇಲ್ಲಿ 5 ಪ್ರಮುಖ ಸಾಮರ್ಥ್ಯಗಳನ್ನ ಬೆಳೆಸಲಾಗುತ್ತೆ. ಮೊದಲನೇದಾಗಿ ಫಿನಾನ್ಷಿಯಲ್ ಥಿಂಕಿಂಗ್. ಇದು ಸರಿಯಾದ ನಿರ್ಧಾರ ತಗೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಎರಡನೇದು ಆಪರೇಷನ್ಸ್ ಮತ್ತು ಕಂಪ್ಲಯನ್ಸ್. ಇದು ನಮ್ಮನ್ನ ಜವಾಬ್ದಾರಿಯುತ ಪ್ರೊಫೆಷನಲ್ಸ್ ಆಗಿ ಮಾಡುತ್ತೆ. ಮೂರನೇದು ಕ್ಲೈಂಟ್ ಕಮ್ಯುನಿಕೇಷನ್. ಇದು ನಂಬಿಕೆ ಬೆಳೆಸೋಕೆ ತುಂಬಾ ಅವಶ್ಯಕ. ನಾಲ್ಕನೇದು ಕೆರಿಯರ್ ರೆಡಿನೆಸ್.
ಇದು ನಮ್ಮನ್ನ ಉದ್ಯೋಗಕ್ಕೆ ಸಿದ್ಧಪಡಿಸುತ್ತೆ. ಮತ್ತು 5ನೇದು ಪ್ರೊಫೆಷನಲ್ ಸ್ಟೆಬಿಲಿಟಿ ಸ್ಕಿಲ್ಸ್. ಇದು ನಮ್ಮ ಭವಿಷ್ಯವನ್ನ ಭದ್ರಪಡಿಸುತ್ತೆ. ಈ ಪ್ರೋಗ್ರಾಂನ ಕೇವಲ ಭಾರತೀಯರ ಆಕಾಂಕ್ಷೆಗಳನ್ನಷ್ಟೇ ಅಲ್ಲ, ಇಲ್ಲಿನ ಒತ್ತಡಗಳನ್ನು ಅರ್ಥಮಾಡಿಕೊಂಡು ಡಿಸೈನ್ ಮಾಡಲಾಗಿದೆ. ಇಲ್ಲಿನ ಜೀವನದ ವಾಸ್ತವಗಳು, ಸವಾಲುಗಳು ಮತ್ತೆ ಕನಸುಗಳಿಗೆ ಸ್ಪಂದಿಸೋ ರೀತಿಯಲ್ಲಿದನ್ನು ರೂಪಿಸಲಾಗಿದೆ. ಈ ಪ್ರೋಗ್ರಾಂ ನಮ್ಮ ಸಮಾಜದ ಪ್ರಮುಖ ಅಂಶಗಳನ್ನ ಗೌರವಿಸುತ್ತೆ. ಕುಟುಂಬದ ನಿರೀಕ್ಷೆಗಳು, ಸ್ಥಿರವಾದ ಆದಾಯದ ಅವಶ್ಯಕತೆ, ಲಾಂಗ್ ಟರ್ಮ್ ಕೆರಿಯರ್ ಗ್ರೋತ್ನ ಕನಸು, ನೈತಿಕ ಜವಾಬ್ದಾರಿ ಮತ್ತು ಕಾಂಪಿಟಿಟಿವ್ ಎಕ್ಸಾಮ್ಸ್ಗಳ ರಿಯಾಲಿಟಿ ಇವೆಲ್ಲವನ್ನೂ ಗಮನದಲ್ಲಿಟ್ಕೊಂಡು ಒಂದು ಕಂಪ್ಲೀಟ್ ಆದ ಮಾರ್ಗವನ್ನ ಒದಗಿಸಲಾಗಿದೆ. ಸರಿ, ಈಗ ಕೊನೆ ಹಂತಕ್ಕೆ ಬರ್ತಾ ಇದ್ದೀವಿ. ಇಲ್ಲಿ ಯಾವುದೇ ಒತ್ತಾಯ ಇಲ್ಲ, ಆತುರ ಇಲ್ಲ. ಬದಲಾಗಿ ಗೌರವ ಮತ್ತು ಸಪೋರ್ಟ್ನ ವಾತಾವರಣ ಇದೆ. ನಮ್ಮ ಮುಖ್ಯ ಧ್ಯೇಯ ಮೊದಲು ಮಾರ್ಗದರ್ಶನ, ಆಮೇಲೆ ನಿರ್ಧಾರಗಳು. ಈ ಪ್ರೋಗ್ರಾಂ ಯಾರಿಗೆ ಸರಿಹೊಂದುತ್ತೆ? ಯಾರು ತಮ್ಮ ಕೆರಿಯರ್ ಬಗ್ಗೆ ಗಂಭೀರವಾಗಿ ಯೋಚಿಸ್ತಾ ಇದ್ದಾರೋ, ಯಾರು ಸ್ಥಿರತೆಯನ್ನ ಬಯಸ್ತಾರೋ ಮತ್ತು ಯಾರು ಜವಾಬ್ದಾರಿ ತಗೊಳ್ಳಕ್ಕೆ ಸಿದ್ಧರಿದ್ದಾರೋ ಅವರಿಗೆ. ಹಾಗೆ ಯಾರಿಗಿದು ಸರಿ ಹೋಗಲ್ಲ, ಶಾರ್ಟ್ಕಟ್ಗಳನ್ನ ಹುಡುಕೋರಿಗೆ ಮತ್ತು ಕಷ್ಟಪಡೋದ್ರಿಂದ ದೂರ ಓಡೋರಿಗೆ. ಈ ಪಾರದರ್ಶಕತೆಯೇ ನಮ್ಮ ಅಡಿಪಾಯ. ಇನ್ನೂ ಪ್ರಶ್ನೆಗಳಿವ್ಯಾ? ಖಂಡಿತ ಇರುತ್ತೆ. ಕೆರಿಯರ್ ದಾರಿ ಆಯ್ಕೆ ಮಾಡೋದು ಒಂದು ದೊಡ್ಡ ನಿರ್ಧಾರ ಅಲ್ವಾ? ಅದಕ್ಕೆ ಒಂದು ಪ್ರಾಮಾಣಿಕವಾದ ಸಂಭಾಷಣೆ ಬೇಕು, ಸೇಲ್ಸ್ ಪ್ರೆಷರ್ ಅಲ್ಲ. ಬನ್ನಿ ಮಾತಾಡೋಣ. ನಮ್ಮ ಫಿಲಾಸಫಿಯನ್ನ ಮತ್ತೊಮ್ಮೆ ಹೇಳ್ತೀನಿ. ಮೊದಲು ಮಾರ್ಗದರ್ಶನ, ನಂತರ ನಿರ್ಧಾರಗಳು. ನಮ್ಮದು ಒಬ್ಬ ಮೆಂಟರ್ ಪಾತ್ರ, ಸೇಲ್ಸ್ಮೆನ್ ಪಾತ್ರ ಅಲ್ಲ. ಭವಿಷ್ಯದ ಬಗ್ಗೆ ಒಂದು ಸ್ಪಷ್ಟತೆ ಸಿಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಕೊನೆಯದಾಗಿ ಈ ಒಂದು ಶಕ್ತಿಶಾಲಿ ಮಾತನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಮಾರುಕಟ್ಟೆಗಳು ಬದಲಾಗ್ಬೋದು, ಟೆಕ್ನಾಲಜಿ ಬದಲಾಗ್ಬೋದು, ಆದರೆ ಚೆನ್ನಾಗಿ ಸಿದ್ಧವಾಗಿರೋ ಪ್ರೊಫೆಷನಲ್ಸ್ಗಳು ಯಾವಾಗಲೂ ಎಲ್ಲಾ ಕಾಲದಲ್ಲೂ ಬೆಲೆ ಬಾಳುತ್ತಾರೆ. ಸ್ಕಿಲ್ಸ್ ಮೂಲಕ ದೀರ್ಘಕಾಲದ ಕೆರಿಯರ್ ಸೆಕ್ಯುರಿಟಿ ಗಳಿಸೋದೇ ಈ ಪ್ರೋಗ್ರಾಂನ ಅಂತಿಮ ಭರವಸೆ. ಇದು ವೆಲ್ನೆಸ್ ಫಾರ್ ಲೈಫ್ ಅಕಾಡೆಮಿಯ ಸಂಪರ್ಕ ಮಾಹಿತಿ. ಒಂದು ಸ್ಥಿರವಾದ ಮತ್ತು ಅರ್ಥಪೂರ್ಣ ಕೆರಿಯರ್ ಕಡೆಗೆ ಮೊದಲ ಹೆಜ್ಜೆ ಇಡೋಕೆ ಇಲ್ಲಿರೋ ಡೀಟೇಲ್ಸ್ ಬಳಸ್ಕೊಂಡು ನಮ್ಮ ಜೊತೆ ಮಾತಾಡಿ. ಇಷ್ಟು ಹೊತ್ತು ಗಮನವಿಟ್ಟು ಕೇಳಿದ್ದಕ್ಕೆ ಧನ್ಯವಾದಗಳು.